ಹಾಯ್ ಫ್ರೆಂಡ್ಸ್ ಸ್ವಾದಿಷ್ಟ ಅಡಿಗೆ ಮನೆಗೆ ಸ್ವಾಗತ. ಚಿಕನ್ ಆಯ್ತು, ನೆಕ್ಸ್ಟ್ ಮಟನ್ ಅಮ್ಮ ಏನ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಮಟನ್ ಅಲ್ಲಿ ನೈಡೂಸ್ ಮಟನ್ ಕರಿ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು. ಏನೇನ್ ಬೇಕು ಅದಕ್ಕೆ 1 kg ಮಟನ್ ತಗೊಂಡಿದ್ದೀನಿ. ಈರುಳ್ಳಿ 1 ಕಪ್ ಅಷ್ಟು, ಒಂದ್ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಗಸಗಸೆ, 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಇದಿಷ್ಟು ರುಬ್ಕೊಳ್ಬೇಕು. ಇದು ಒಗ್ಗರಣೆಗೆ ಟೊಮೊಟೊ 1, ಕರಿಬೇವು ಸ್ವಲ್ಪ, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ 1 ದೊಡ್ಡದು ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ. ಇದಿಷ್ಟನ್ನು ಒಗ್ಗರಣೆ ಹಾಕ್ಕೊಳ್ಬೇಕು. ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು ಸ್ಪೂನಷ್ಟು ಗರಂ ಮಸಾಲೆ, ಇದು ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು, ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು, ಇದು ಜೀರಿಗೆ ಮೆಣಸು ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ, ಅದು 1.5 ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಒಗ್ಗರಣೆಗೆ ಎಣ್ಣೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ರುಬ್ಕೊಳ್ಳೋಕ್ಕಿದು ರುಬ್ಬಿಟ್ಕೊಂಡಿದ್ದೀನಿ. ನುಣ್ಣಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಕೆಂಪು ಫ್ರೈ ಆಗಬೇಕು. ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಇದು ಕೆಂಪುಗಾಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಮಟನ್ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ಳೋಣ. ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಈ ಹಸಿ ಸ್ಮೆಲ್ಲು ಎಲ್ಲ ಹೋಗ್ಬಿಡುತ್ತೆ, ಮಟನಲ್ಲಿರೋ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಹಾಕ್ಕೊಳ್ಳೋಣ ಬನ್ನಿ. ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ರೋಸ್ಟ್ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಹಾಕಬೇಕಿದೆ. ಅದೇ ಥರ ಹಸಿ ಸ್ಮೆಲ್ಲಿಂದ ಎಲ್ಲ ಹೋಗ್ಬಿಡುತ್ತೆ ಅರಿಶಿನ ಉಪ್ಪು ಹಾಕೋದ್ರಿಂದ. ಚೆನ್ನಾಗಿ ರೋಸ್ಟ್ ಆಗಲಿ. ಟೊಮೊಟೊ ಒಗ್ಗರಣೆಲೆ ಹಾಕ್ಬಿಡ್ಬೇಕು, ಚೆನ್ನಾಗಿ ಬೇಯಬೇಕಿದು. ಸೊ ಅದಕ್ಕೆ ಒಗ್ಗರಣೆಲೆ ಹಾಕ್ಬಿಡ್ಬೇಕು. ಸ್ವಲ್ಪ ಒಗ್ಗರಣೆಲೆ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಕೋಬೇಕು. ಅದು ಆಮೇಲೆ ಲಾಸ್ಟಲ್ಲಿ ಹಾಕೋಣ. ಸ್ವಲ್ಪ ಒಗ್ಗರಣೆ ಸ್ವಲ್ಪ ಹಾಕಬೇಕು, ಪುದೀನ ಮತ್ತು ಕೊತ್ತಂಬರಿ. ಟೊಮೊಟೊ ಜೊತೆಲೇ ಬೇಯಬೇಕು, ಸ್ಮೆಲ್ ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಗಲಿ. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು.
ಫ್ರೈ ಆಗಿದೆ. ಈಗ ಧನಿಯಾ ಪುಡಿ, ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ, ಚೆನ್ನಾಗಿ ಫ್ರೈ ಆಗಬೇಕಿದೆ. ಸ್ವಲ್ಪ ಗರಂ ಮಸಾಲೆ ಪುಡಿ ಎತ್ತಿಟ್ಕೊಂಡು ಅಷ್ಟು ಹಾಕ್ಬಿಡ್ಬೇಕು. ಸ್ವಲ್ಪ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲೇ ಹಾಕ್ಬಿಡ್ಬೇಕು. ಒಗ್ಗರಣೆಲೆ ಇದು ಚೆನ್ನಾಗಿ ಬೆರೆತು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಮಸಾಲೆ ಎಲ್ಲ ಪುಡಿ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ. ಅದು ಫ್ರೈ ಆಗ್ತಾನೆ ಒಂದು ಅರ್ಧ ಮಟನ್ ಬೆಂದೇ ಬಿಟ್ಟಿರುತ್ತೆ. ಆಮೇಲೆ ಮಸಾಲೆ ಹಾಕ್ಕೊಂಡು ನಾವು ಕುಕ್ಕರ್ ಮುಚ್ಕೊಂಡ್ರೆ ಆಗುತ್ತೆ. ಫಸ್ಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀರು ಇವಾಗಲೇ ಹಾಕಬಾರ್ದು, ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರು ಹಾಕಬೇಕು. ರುಬ್ಬಿಟ್ಟಿರುವಂಥ ಮಸಾಲೆ ಹಾಕಬೇಕು. ಫಸ್ಟ್ ಇದು ಫ್ರೈ ಆಗಲಿ ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು ಬಿಟ್ಟಿರೋದು. ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ರೋಸ್ಟ್ ಆಗಲಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಈಗ ಎಷ್ಟು ತಿಕ್ಕಾಗಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಒಳ್ಳೆಯದಿತ್ತು. ನೀರು ಹಾಕ್ತಿದ್ದೀನಿ. ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ನಿಮಗೆ ಯಾವ ಥರ ಬೇಕು ತೆಳ್ಳಗೆ ಮತ್ತು ಗಟ್ಟಿಯಾಗಿ ಆ ಥರ ಮಾಡ್ಕೋಬೋದು. ಇದು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಇದಕ್ಕೆ ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಇದು ಮುಚ್ಚಿಟ್ಬಿಟ್ಟು ಒಂದು 3 ವಿಷಲ್ ಬಂದರೆ ಸಾಕಿದು. ಯಾಕಂದರೆ ಮತ್ತೆ ಫ್ರೈ ಮಾಡುವಾಗಲೇ ಅರ್ಧ ಬೆಂದು ಹೋಗ್ಬಿಟ್ಟಿರುತ್ತೆ. ಸೊ ಎಂಥ ಮಟನ್ ಆದರೂ ಒಂದು 3 ವಿಷಲಲ್ಲಿ ಬೆಂದುಬಿಡುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಸುಮಾರು ಒಂದು 2-3 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಉಪ್ಪು ಇಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಇದಾಗಿದೆ. ಈಗ ಮುಚ್ಚಿಡೋಣ, ಕುಕ್ಕರ್ ಮುಚ್ಚಿಟ್ಬಿಡೋಣ. ಮೂರ್ನಾಲ್ಕು ವಿಷಿಲ್ ನಂತರ ಇದು ಆಗಿದೆ. ಘಮ ಘಮ ನೈಡೂಸ್ ಮಟನ್ ಕರಿ ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ಕೊಡೋಣ ಬನ್ನಿ. ಈಗ ನೈಡೂಸ್ ಮಟನ್ ಕರಿ ರೆಡಿಯಾಗಿದೆ. ಭರತ್, ಟೇಸ್ಟ್ ಮಾಡಿ ಹೇಳು ಹೇಗಿರುತ್ತೆ ಅಂತ. ಬರೀ ಸ್ಮೆಲ್ಲಿಗೆ ನಾನು ತಿನ್ಬೇಕು ಅನಿಸ್ತಾ ಇದೆ. ಅಡುಗೆ ಮಾಡ್ತಿದ್ರೆ ನಾನು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೇ ಸ್ಮೆಲ್ ಬರ್ತಾ ಇತ್ತು.
ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಇದು ಮಟನ್ ಜೊತೆ ರೈಸ್ ಜೊತೆ ಮಟನ್ ಕರಿ ಬಂದು ಮುದ್ದೆ ಜೊತೆ ರೈಸ್ ಜೊತೆ ತಿನ್ಬೋದು. ಬಟ್ ನೀನ್ ಮುದ್ದೆ ತಿನ್ನಲ್ವಲ್ಲ, ಸೊ ರೈಸ್ ಹಾಕೊಟ್ಟಿದ್ದೀನಿ. ಇಲ್ಲ ತಿಂತೀನಿ, ಒಂದೊಂದು ಟೈಪ್ ತಿನ್ನಲ್ಲ ಅಷ್ಟೇ. ಹೇಗಿದೆ ಮಟನ್ ಪಿಜ್ಜಾ ಫ್ರೆಂಡ್ಸ್? ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ಅಮ್ಮ ನಾಯ್ಡು ಸ್ಟೈಲ್ ಮಟನ್ ಕರಿ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್, ಲೈಕ್ ಮತ್ತೆ ಕಮೆಂಟ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.